ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತಿನ ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ. ಸೊ ಇವತ್ತು ನಾನು ನಿಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಹೇಳ್ಕೊಡ್ತೀನಿ. ಸೊ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ PPT ಅಂತಾನೂ ಕರೀತಾರೆ. ಸೊ ಬನ್ನಿ ಈಗ ನಾನು ಪವರ್ ಪಾಯಿಂಟ್ನ ತೋರಿಸ್ಕೊಡ್ತೀನಿ ನಿಮಗೆ. ಸೊ ನಿಮ್ಮ ಕೀಬೋರ್ಡ್ನಲ್ಲಿ ವಿಂಡೋಸ್ ಟ್ಯಾಬ್ ಇದೆ. ವಿಂಡೋಸ್ ಟ್ಯಾಬ್ನ ಒಂದ್ಸರಿ ಕ್ಲಿಕ್ ಮಾಡಿ. ನಿಮಗೆ ಇದೊಂದು ಡ್ಯಾಶ್ ಬೋರ್ಡ್ ತೋರಿಸುತ್ತೆ. ಈ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಅಂತ ಕಾಣಿಸ್ತಿದೆಯಲ್ಲ, ಟೈಪ್ ಹಿಯರ್ ಟು ಸರ್ಚ್ ಅಂತ, ಅಲ್ಲಿ ನೀವು PPT ಅಂತ ಟೈಪ್ ಮಾಡಿ. PPT ಅಂತನಾದ್ರು ಟೈಪ್ ಮಾಡ್ಬೋದು, ಇಲ್ಲ ಫುಲ್ ನೇಮ್ ಪವರ್ ಪಾಯಿಂಟ್ ಅಂತನಾದ್ರು ಸರ್ಚ್ ಮಾಡ್ಬೋದು. ಸೊ ನೀವು ಈ ಥರದೊಂದು ಐಕಾನ್ ಕಾಣಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಪವರ್ ಪಾಯಿಂಟ್ ಓಪನ್ ಆಗುತ್ತೆ. ಸೊ ಇದು ಬಂದು ನಿಮಗೆ ಬೇಸಿಕ್ ಪವರ್ ಪಾಯಿಂಟ್. ನಿಮಗೆ ಓಪನ್ ಮಾಡಿದಾಗ ಫಸ್ಟ್ ಕಾಣಿಸೋದು ಈ ಸ್ಕ್ರೀನು. ಇಲ್ಲಿ ನಿಮಗೆ ಹೋಮ್ ಅಥವಾ ನ್ಯೂ ಅಂತ ಕಾಣುತ್ತೆ, ಇಲ್ಲಾಂದರೆ ಓಪನ್ ಅಂತ ಇರುತ್ತೆ. ಹೋಮ್ ಅಂತಂದರೆ ಈಗ ಫ್ರೆಶ್ ಆಗಿ ಶುರು ಮಾಡುವಂಥದ್ದು. ಈಗ ನ್ಯೂ ಅಂತಂತಂದರೆ ಯಾವ್ದಾದ್ರು ಸ್ಲೈಡ್ನ ನಿಮಗೆ ಎಕ್ಸಾಂಪಲ್ಸ್ ಥೀಮ್ಸ್ ಇರುತ್ತೆ. ಇಲ್ಲಿರೋ ಥೀಮ್ಸ್ನ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ನೀವು ಶುರು ಮಾಡೋದು. ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಆಲ್ರೆಡಿ ವರ್ಕ್ ಮಾಡಿರೋ ಅಂಥದ್ದು ಫೈಲ್ಸ್ನ ಇಲ್ಲಿ ಸೇವ್ ಆಗಿರುತ್ತೆ ನಿಮಗೆ. ಸೊ ಅದನ್ನ ನೀವು ಓಪನ್ ಮಾಡಿ ಶುರು ಮಾಡ್ಬೋದು. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ನಿಮಗೆ ಡೈರೆಕ್ಟಾಗಿ ಬೇಸಿಕ್ಕಿಂದ ಶುರು ಮಾಡೋದ್ರಿಂದ ಡೈರೆಕ್ಟ್ ಹೋಮ್ಗೆ ಹೋಗೋಣ. ಹೋಮ್ಗೆ ಹೋಗ್ಬಿಟ್ಟು ನಿಮಗೆ ಬ್ಲ್ಯಾಂಕ್ ಪ್ರೆಸೆಂಟೇಷನ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡೋಣ. ಸೊ ನೀವು ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಫಸ್ಟಾಗಿ ಓಪನ್ ಆಗುತ್ತೆ. ಸೊ ಇದು ಬಂದು ನಿಮಗೆ ಸ್ಲೈಡ್ಸ್. ನಿಮಗೆ ಎಷ್ಟೇ ಸ್ಲೈಡ್ಸ್ ಇದೆ, ಈಗ ಒಂದು PPTಲಿ ಒಂದು 10 ಸ್ಲೈಡ್ ಇದೆ ಅಂತಂದರೆ 10 ಸ್ಲೈಡ್ನ ಒಂದು ಪ್ರಿವ್ಯೂ ನಿಮ್ಗೆ ಇಲ್ಲಿ ಕಾಣುತ್ತೆ. ಸೊ ಇದನ್ನ ನಾವು ರೀಸೈಜ್ ಮಾಡ್ಕೋಬೋದು, ಚಿಕ್ಕದಾರು ಮಾಡ್ಬೋದು, ಇಲ್ಲ ತುಂಬ ದೊಡ್ಡದಾಗೂ ಮಾಡ್ಕೋಬೋದು. ಸೊ ನಾವು ಇದೊಂದು ಸ್ಟ್ಯಾಂಡರ್ಡ್ ಸೈಜ್ ಅಂತ ಇರುತ್ತೆ. ಸೊ ಇಷ್ಟೇ ಇಟ್ಕೊಳ್ಳೋದು. ಸೊ ಇದು ಬಿಟ್ಟು ಈಗ ನೆಕ್ಸ್ಟ್ ನಿಮಗೆ ಇಲ್ಲಿ ಮೇಯ್ನಾಗಿ ನೀವು ತಿಳ್ಕೊಬೇಕಾಗಿರೋ ಅಂಥದ್ದು, ಈ ಪವರ್ ಪಾಯಿಂಟ್ನ ನಿಮಗೆ ಮೇಲ್ಗಡೆ ಕಾಣಿಸೋವಂಥದ್ದು. ಸೊ ನೀವೇನೇ ಕೆಲಸ ಮಾಡಬೇಕಂದ್ರೂ, ನೀವೇನೇ ನಿಮ್ಗೆ ಹೆಲ್ಪ್ ಆಗೋ ಎಲ್ಲ ಟೂಲು ಇಲ್ಲೇ ಇರುತ್ತೆ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಹೋಮ್ ಆಗಲಿ, ಫೈಲ್ ಆಗಲಿ, ಇನ್ಸರ್ಟ್, ಡಿಸೈನ್, ಟ್ರಾನ್ಸಾಕ್ಷನ್, ಆನಿಮೇಷನ್, ಸ್ಲೈಡ್ ಶೋ, ರಿವ್ಯೂ, ವ್ಯೂ, ಹೆಲ್ಪ್. ಸೊ ಇದನ್ನೆಲ್ಲ ನಾವು ಟ್ಯಾಬ್ಸ್ ಅಂತ ಕರಿತೀವಿ. ಸೊ ಟಾಪಲ್ಲಿ ನೀವೇನೇನು ನೋಡ್ತಾ ಇದ್ದೀರಾ ಇದನ್ನೆಲ್ಲ ನಿಮಗೆ ಟ್ಯಾಬ್ಸ್ ಅಂತ ನಾವು ಕರಿತೀವಿ. ಸೊ ಅದಾದಮೇಲೆ ನಿಮಗೆ ಟ್ಯಾಬ್ಸ್, ಪ್ರತಿಯೊಂದು ಟ್ಯಾಬ್ಸ್ ಕೆಳಗಡೆನೂ ನಿಮಗೆ ಕೆಲವೊಂದು ಸೆಟ್ ಆಫ್ ಎಲಿಮೆಂಟ್ಸ್ ಇರುತ್ತೆ ಅಥವಾ ಗ್ರೂಪ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಇವನ್ನ ನಿಮಗೆ ಇನ್ಸರ್ಟ್ಗೆ ಹೋಗಿದ ತಕ್ಷಣ ಇಲ್ಲಿ ನಿಮಗೆ ಇಮೇಜ್ ಅನ್ನೋ ಒಂದು ಸೆಕ್ಷನ್ ಕಾಣಿಸ್ತಿದೆ. ಇಲ್ಲಿ ನಿಮಗೆ ಇಮೇಜ್ ಅನ್ನೋ ಸೆಕ್ಷನ್ ಕಾಣಿಸ್ತಿದೆ. ಇಮೇಜಲ್ಲಿ ಪಿಕ್ಚರ್, ಸ್ಕ್ರೀನ್ ಶಾಟ್, ಫೋಟೋ ಆಲ್ಬಮ್. ಸೊ ಇದನ್ನು ಬಂದು ರಿಬ್ಬನ್ ಅಂತ ಕರೀತಾರೆ. ಸೊ ಇದು ಬಂದು ಒಂದು ರಿಬ್ಬನ್, 2, 3, 4, 5. ಸೊ ಈ ಥರ ಪ್ರತಿಯೊಂದು ಟ್ಯಾಬ್ಸ್ಗೂ ಅದರದ್ದೇ ಆದಂತಹ ರಿಬ್ಬನ್ಸ್ಗಳಿರುತ್ತೆ. ಸೊ ಇದನ್ನೆಲ್ಲ ಏನು ಮಾಡಿರ್ತಾರೆ, ಈ ರಿಬ್ಬನ್ಸ್ಗಳನ್ನೆಲ್ಲ ಆ ಎಲಿಮೆಂಟ್ಗೆ ತಕ್ಕಂಗೆ ಗ್ರೂಪ್ ಮಾಡಿ ಇಟ್ಟಿರ್ತಾರೆ. ಸೊ ಈಗ ಇಲ್ಲೇನು ನೋಡ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಪೂರ್ತಿ ಸೆಕ್ಷನ್ನು, ಇದು ಪೂರ್ತಿ ಬಂದು ನಿಮಗೆ ಫಾಂಟ್ ರಿಲೇಟೆಡ್ ಇರುವಂಥದ್ದು. ಈಗ ಇನ್ಸರ್ಟ್ಗೆ ಹೋದ್ರೆ ನಿಮ್ಗೆ ಇಲ್ಲೇನು ನೋಡ್ತಾ ಇದ್ದೀರಾ ಪೂರ್ತಿ ಇದು ಬಂದು ಪಿಕ್ಚರ್ ರಿಲೇಟೆಡ್ ಇರುತ್ತೆ. ಸೊ ಈಗ ಹೋಮ್ಗೆ ಹೋಗ್ಬಿಟ್ಟು ನಾನು ಇಲ್ಲಿ ಸುಮ್ಮನೆ ಹಿಂಗೆ ಟೈಪ್ ಮಾಡ್ತೀನಿ ನೋಡಿ, ABC ಅಂತ ಟೈಪ್ ಮಾಡಿದ್ದೀನಿ. ಸೊ ನಿಮ್ಗೆ ಇದು ಕ್ಲಿಕ್ ಮಾಡಿದ ತಕ್ಷಣ ಇದು ಆಕ್ಟಿವೇಟ್ ಆಗುತ್ತೆ ನಿಮಗೆ. ಈ ವಿಂಡೋಸ್ ನೋಡಿ ಇಲ್ಲ ಆಕ್ಟಿವೇಟ್ ಆಗುತ್ತೆ ನಿಮಗೆ. ನಾನು ಬೇರೆ ಕಡೆ ಕ್ಲಿಕ್ ಮಾಡಿದ್ರೆ ಇದು ಇನ್ಆಕ್ಟಿವೇಟ್ ಆಗಿರುತ್ತೆ. ನಾನು ಈ ಲೆಟರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಆಕ್ಟಿವೇಟ್ ಆಗುತ್ತೆ. ಬಿಕಾಸ್ ಇದು ಫಾಂಟ್ ರಿಲೇಟೆಡ್ ಆಗಿರೋದ್ರಿಂದ ಇದು ಆಕ್ಟಿವೇಟ್ ಆಗುತ್ತೆ. ಸೊ ನಿಮಗೆ ಇವಾಗ ಇಲ್ಲಿ ಇದು ಬೇಸಿಕ್ಕು. ಫಾಂಟ್ ಇನ್ಕ್ರೀಸ್ ಮಾಡೋದಾಗಲಿ, ಫಾಂಟ್ ಡಿಕ್ರೀಸ್ ಮಾಡೋದಾಗಲಿ, ಫಾಂಟ್ ಕಲರ್ ಚೇಂಜ್ ಮಾಡೋದಾಗಲಿ, ಫಾಂಟ್ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡೋದಾಗಲಿ. ಸೊ ಇದೆಲ್ಲ ಇದು ಬೇಸಿಕ್ ಬಂದು. ಇದಿಷ್ಟು ಬಂದು ರಿಬ್ಬನ್ ಅಂತಾರೆ. ಈ ರಿಬ್ಬನ್ ಕೆಳಗಡೆ ಒಂದು ಸ್ಮಾಲ್ ಐಕಾನ್ ಕಾಣಿಸ್ತಿದೆ, ನೋಡ್ತಾ ಇದ್ರಲ್ಲ. ಸೊ ಈ ಸ್ಮಾಲ್ ಐಕಾನ್ನ ಲಾಂಚ್ ಬಟನ್ ಅಂತ ಕರೀತಾರೆ. ಸೊ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಡಿಷ್ನಲ್, ಸೊ ಇದನ್ನು ಬಿಟ್ಟು ಇನ್ನೂ ಸಾಕಷ್ಟು ಇರುತ್ತೆ. ಸೊ ಅದನ್ನೆಲ್ಲ ನಿಮಗೆ ಈ ಲಾಂಚ್ ಬಟನಲ್ಲಿ ಹೈಡ್ ಮಾಡಿಟ್ಟಿರ್ತಾರೆ. ಸೊ ನೀವು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ. ಸೊ ನಿಮ್ಗೆ ಹೇಗೆ ಬೇಕೋ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ನೀವು ಓಕೆ ಕೊಟ್ಟರೆ ನಿಮ್ಗೆ ಅದರ ಔಟ್ಪುಟ್ ಕಾಣುತ್ತೆ. ಬರೀ ಇದು ಮಾತ್ರ ಇಂತಕ್ಕೆ ಮೇಲೆ ಕಾಣಿಸ್ತಿದೆ, ಮತ್ತು ಇದನ್ನ ಯಾಕೆ ಅವರು ಲಾಂಚ್ ಬಟನಲ್ಲಿ ಇಟ್ಟಿದ್ದಾನೆ ಅಂತಂದರೆ, ಇದನ್ನು ನಾವು ಯೂಶುವಲ್ ಆಗಿ ರೆಗ್ಯುಲರ್ ಇದನ್ನು ಯಾಕೆ ಇಟ್ಟಿದ್ದಾನೆ ಅಂದರೆ, ಬಹಳಷ್ಟು ಸರಿ ಇದನ್ನ ಬಳಸೋದ್ರಿಂದ ಇದನ್ನ ನಿಮಗೆ ಮೇಲ್ಗಡೆನೆ ಕೊಟ್ಟಿರ್ತಾರೆ, ಅಂದರೆ ರಿಬ್ಬನ್ ಟ್ಯಾಬಲ್ಲಿ. ಸೊ ನಿಮಗೆ ಲಾಂಚ್ ಬಟನಲ್ಲಿ ಮಾತ್ರ ನಿಮಗೆ ತುಂಬ ಅಡ್ವಾನ್ಸ್ಡ್ ಫೀಚರ್ಸ್ ಎಲ್ಲ ನಿಮಗೆ ಲಾಂಚ್ ಬಟನ್ಸಲ್ಲಿ ಕೊಟ್ಟಿರ್ತಾರೆ. ಈ ಲಾಂಚ್ ಬಟನ್ಸ್ ಬಗ್ಗೆ ಮತ್ತು ರಿಬ್ಬನ್ಸ್ ಬಗ್ಗೆ ಎಲ್ಲ ಕ್ಲಿಯರಾಗಿ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತಿದ್ದೀನಿ. ಈಗ ಬೇಸಿಕ್ ಆಗಿ ಈಗ ನೋಡೋಣ. ಸೊ ಇದಾಗಿದ ತಕ್ಷಣ ಇವಾಗ ನಾನು ನಿಮಗೆ ಈಗ ನೆಕ್ಸ್ಟ್ ಏನಂತಂದರೆ ಸ್ಲೈಡ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಈಗ ಇದು ಬಂದು ಸ್ಲೈಡ್ 1. ಇವಾಗ ನೀವು ನಿಮ್ಮ ಕೀಬೋರ್ಡಲ್ಲಿ ಎಂಟರ್ ಪ್ರೆಸ್ ಮಾಡಿದ್ರೆ ಇನ್ನೊಂದು ಸ್ಲೈಡ್ ಕ್ರಿಯೇಟ್ ಆಗುತ್ತೆ. ಈಗ ಮತ್ತೆ ನಾನು ಕ್ಲಿಕ್ ಮಾಡ್ತೀನಿ ನೋಡಿ. ಸೊ ಈಗ 3 ಸ್ಲೈಡ್ ಕ್ರಿಯೇಟ್ ಆಗಿದೆ. ಸೊ ನಾನು ಡಿಲೀಟ್ ಮಾಡಬೇಕು ಅಂತಂದರೆ ಡಿಲೀಟ್, ಆ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಕ್ಲಿಕ್ ಮಾಡಿದ್ರೆ ಹೋಗ್ಬಿಡುತ್ತೆ. ಸೊ ಈಗ ನಾನು 3 ಸ್ಲೈಡ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. Ctrl+Z ಮಾಡಿದ್ರೆ ಮತ್ತೆ ಬರುತ್ತೆ, Ctrl+Y ಮಾಡಿದ್ರೆ ಮತ್ತೆ ಹೋಗುತ್ತೆ. ಸೊ ಇವಾಗ ನಾನು ಇಲ್ಲಿ 3 ಸ್ಲೈಡ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ.
ಸೊ ಈ ಸ್ಲೈಡ್ನ ನೀವು ಕೀಬೋರ್ಡಿಂದನಾದ್ರು ಟೈಪ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಇಲ್ಲಿ ಏನು ನ್ಯೂ ಸ್ಲೈಡ್ ಅಂತ ಒಂದು ಟ್ಯಾಬ್ ಇದೆ, ಇಲ್ಲಿ ಕ್ಲಿಕ್ ಮಾಡೋದು ನಿಮ್ಗೆ ಹೊಸ ಸ್ಲೈಡ್ ಬರುತ್ತೆ. ಇಲ್ಲ ಅಂತಂದರೆ ಆ ಸ್ಲೈಡಲ್ಲಿ ನಿಮಗೆ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ನಾನು ಆಗಲೇ ಹೇಳಿದೆ ಲಾಂಚ್ ಬಟನ್, ಇದು ಸಹ ಒನ್ ಆಫ್ ದ ಲಾಂಚ್ ಬಟನ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಲೈಡ್ ಟೈಟಲ್ ವಿತ್ ಸ್ಲೈಡ್, ಟೈಟಲ್ ಅಂಡ್ ದ ಕಂಟೆಂಟ್, ಸೆಕ್ಷನ್ ಹೆಡರ್, ಟು ಕಂಟೆಂಟ್, ಕಂಪ್ಯಾರಿಸನ್, ಟೈಟಲ್ ಓನ್ಲಿ, ಬ್ಲ್ಯಾಂಕ್. ಸೊ ಈ ಥರ ಸಾಕಷ್ಟು ಆಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಸೂಟೇಬಲ್ ಅನಿಸುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ವರ್ಕ್ ಮಾಡ್ತಾ ಶುರು ಮಾಡ್ಬೋದು. ಸೊ ಇವಾಗ ನಾನು ನಿಮ್ಗೊಂದು ಬೇಸಿಕ್ಕಾಗಿ ಒಂದು ಹೇಳ್ಕೊಡ್ಬೇಕು ಅಂತಂದರೆ ಈಗ ಶುರು ಮಾಡೋಣ. ಸೊ ನಿಮಗೆ ಇದು ಬಂದು ನನ್ನ ಆಪ್ಷನ್. ಸೊ ಈಗ ನಾನು ನಿಮ್ಗೆ ಹೇಳಿದಾಗೆ ನ್ಯೂ ಥೀಮಲ್ಲಿ ಈಗ ಯೂಶ್ವಲ್ ಆಗಿ ಎಕ್ಸ್ಪರ್ಟ್ಸ್ ಇರೋರು ಬ್ಲ್ಯಾಂಕಿಂದ ಶುರು ಮಾಡ್ತಾರೆ. ಸೊ ನೀವು ಫ್ರೆಶರ್ ಆಗಿರೋದ್ರಿಂದ ಸೊ ನಾನು ನಿಮ್ಗೊಂದು ಬೆಸ್ಟ್ ಸಜೆಷನ್ ಏನಂತಂದರೆ ಡಿಸೈನ್ಸ್ಗೆ ಹೋಗಿ ನಿಮ್ಗೆ ಇಲ್ಲಿ ಪ್ರೀ ಟೆಂಪ್ಲೇಟ್ಸ್ ಇರುತ್ತೆ. ನಿಮಗೆ ಅಂದರೆ ನಿಮ್ಮ ಲುಕ್ಸ್ ಹೆಂಗೆ ಕಾಣಿಸ್ಬೇಕು ಅಂತ, ನಿಮ್ಮ PPT ಪ್ರೆಸೆಂಟೇಷನ್ ಹೇಗೆ ಕಾಣಿಸ್ಬೇಕು ಅಂತ ಸಾಕಷ್ಟು ಆಪ್ಷನ್ ಇದೆ. ಅಗೇನ್ ಇಲ್ಲೂ ಲಾಂಚ್ ಪ್ಯಾಡ್ ಇರುತ್ತೆ, ಇಲ್ಲೂ ಲಾಂಚ್ ಪ್ಯಾಡ್ನ ಈ ರಿಬ್ಬನಲ್ಲಿ ಲಾಂಚ್ ಪ್ಯಾಡ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಒಂದೊಂದು ರೀತಿಯಲ್ಲಿ ಕಾಣಿಸುತ್ತೆ. ಸೊ ನೋಡ್ತಾ ಇದ್ರಲ್ಲ, ಈ ಥರ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ಈ ಥರ ಒಂದು ಸುಮಾರು ಒಂದು 10ರಿಂದ 15 ನಿಮ್ಗೆ ಆಪ್ಷನ್ ಇರುತ್ತೆ. ಸೊ ಈ 10ರಿಂದ 15ರಲ್ಲಿ ಯಾವುದಾದ್ರು ಸೆಲೆಕ್ಟ್ ಮಾಡ್ಬೋದು. ಸೊ ಈಗ ನಾವು ಬಂದು ಈಗ ನೋಡಿ ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇದೊಂದು ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಇದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಹೋಗೋಣ. ಒಂದು 5 ಸ್ಲೈಡ್ ಕ್ರಿಯೇಟ್ ಮಾಡೋಣ. ಹೆಂಗೆ ಕ್ರಿಯೇಟ್ ಮಾಡೋದು, ಏನೇನು ಆ್ಯಡ್ ಮಾಡ್ತೀವಿ ಅಂತ ಎಲ್ಲ ನೋಡ್ತಾ ಹೋಗೋಣ. ಸೊ ಈಗ ನಾವು ಏನಾದ್ರು ಬರೆಯೋಣ, ಇದರಲ್ಲಿ ಏನಾದರೂ ಬರಿಬೋದು ಟೆಕ್ಸ್ಟು. ಸೊ ಇವಾಗ ನಾನು ಒಂದು ಕರ್ನಾಟಕ ಬಗ್ಗೆ ಒಂದು ಮಾಡ್ತಾ ಇದ್ದೀನಿ. ಸೊ ಅದರಿಂದ ಕರ್ನಾಟಕದಲ್ಲಿರೋ ಪ್ಲೇಸಸ್ ಬಗ್ಗೆ ಬರೆಯೋಣ. ಸೊ ಏನಂತ ಬರೆಯೋಣ, ಓಕೆ, ವೆಲ್ಕಮ್ ಟು ಸೊ ಈಗ ನೀವೇನು ಕೊಟ್ಟರೆ ಇದು ಬಂದು ಟೈಟಲ್ಲು, ವೆಲ್ಕಮ್ ಟು ಕರ್ನಾಟಕ ಅನ್ನೋದು ಬಂದು ಟೈಟಲ್ಲು. ಸೊ ಈಗ ನೀವು ಸಬ್ ಟೈಟಲ್ ಸಹ ಕೊಡ್ಬೋದು. ಈಗ ನಾವು ಟೂರಿಸ್ಟ್ ಪ್ಲೇಸ್ ಬಗ್ಗೆ ಹೇಳ್ತಾ ಇದ್ದೀವಿ ಅಂದ್ಕೊಳ್ಳಿ, ನೋಡಿ ನಮ್ಮ ಟೈಟಲ್ ಬಂದೇನಿದೆ ವೆಲ್ಕಮ್ ಟು ಕರ್ನಾಟಕ. ಸೊ ನಮ್ಮ ಸಬ್ ಟೈಟಲ್ ಬಂದೇನಿದೆ ಟೂರಿಸ್ಟ್ ಪ್ಲೇಸಸ್ ಇನ್ ಕರ್ನಾಟಕ. ಸೊ ಇದು ಬಂದು ಆ್ಯಕ್ಚುಲಾಗಿ ಎಲ್ಲ ಅಪ್ಪರ್ ಕೇಸಲ್ಲಿದೆ. ಸೊ ಇದನ್ನ ನಾವು ಲೋವರ್ ಕೇಸಲ್ಲಿ ಮಾಡಬೇಕು ಅಂತಂದರೆ ನಿಮಗೆ ಇಲ್ಲಿ ಆಪ್ಷನ್ ಇದೆ, ಸೆಂಟೆನ್ಸ್ ಕೇಸಸ್, ಲೋವರ್ ಕೇಸಸ್, ಅಪ್ಪರ್ ಕೇಸಸ್, ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ. ಸೊ ನಾವು ಕ್ಯಾಪಿಟಲೈಸ್ ಈಚ್ ವರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಈಗ ನೀವು ಈ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಫುಲ್ಲು ಡ್ರ್ಯಾಗ್ ಮಾಡಿದ್ರೆ ಇದು ಸೆಲೆಕ್ಟ್ ಆಗುತ್ತೆ. ಈ ಫಾಂಟ್ನ ನಾವು ಇನ್ಕ್ರೀಸ್ ಮಾಡ್ಕೋಬೋದು. ಈಗ ಇಲ್ಲಿ ನೋಡ್ತಾ ಇರ್ಬೋದು 60 ಇದೆ, ನಾನು 59 ಮಾಡಿಕೊಂಡೆ, 60 ಇದೆ, ಮತ್ತು ನಾನು 54 ಮಾಡಿದೆ, 48 ಮಾಡಿದೆ. ಸೊ ಸ್ಟ್ಯಾಂಡರ್ಡ್ ಆಗಿ ನಾವೊಂದು 54 ಅಂತ ಇಟ್ಕೊಳ್ಳೋಣ. ಸೊ ಈಗ ನೆಕ್ಸ್ಟ್ ಸ್ಲೈಡ್ ಕ್ರಿಯೇಟ್ ಮಾಡಬೇಕಾದ್ರೆ ನೆಕ್ಸ್ಟ್ ನಾನು ಇಲ್ಲೇ ಈಗ ಫಸ್ಟ್ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಟೈಪ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಸ್ಲೈಡ್ ಬರುತ್ತೆ. ಸೊ ಆಟೋಮೆಟಿಕ್ಕಾಗಿ ಬಂತು. ಸೊ ಇವಾಗ ಸೆಕೆಂಡು ಏನಂತ ಹಾಕೋಣ, ಓಕೆ, ಲಿಸ್ಟ್ ಆಫ್ ಟೂರಿಸ್ಟ್ ಪ್ಲೇಸಸ್ ಇನ್ ಕರ್ನಾಟಕ ಅಂತ. ಸೊ ಇದನ್ನ ಬೋಲ್ಡ್ ಮಾಡ್ಕೊಳ್ಳೋಣ ಸ್ವಲ್ಪ. ಸೊ ಇವಾಗ ಕೆಲವೊಂದು ಪ್ಲೇಸಸ್ನ ಎಂಟರ್ ಮಾಡ್ತಾ ಹೋಗೋಣ. ನೀವು ಬ್ಯಾಂಗ್ಳೂರ್, ಸೊ ಇವಾಗ ನಾನೊಂದು 8 ಪ್ಲೇಸಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಹಾಗೆ ಇರಲಿ. ಸೊ ಈಗ ನೆಕ್ಸ್ಟ್ ಥರ್ಡ್ ಸ್ಲೈಡ್ ಹೋಗೋಣ. ಸೊ ಈ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿ ನೀವು ಎಂಟರ್ ಮಾಡಿದ್ರೆ ಮತ್ತೆ ಥರ್ಡ್ ಸ್ಲೈಡ್ ಕ್ರಿಯೇಟ್ ಆಗುತ್ತೆ. ಸೊ ಬಟ್ ಇವಾಗ ನೋಡಿ ಈ ಸ್ಲೈಡು ಆಲ್ಮೋಸ್ಟ್ ಆಗಿದೆ. ಸೊ ಈಗ ಈ ಸ್ಲೈಡು ಎರಡು ಒಂದೇ ಥರ ಕಾಣಿಸ್ತಿದೆ. ಸೊ ಈ ಸ್ಲೈಡ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಸೊ ಚೇಂಜ್ ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು, ನಿಮ್ಮ ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಇಲ್ಲಿ ಲೇಔಟ್ ಅನ್ನೋ ಆಪ್ಷನ್ ಬರುತ್ತೆ. ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಲೇಔಟ್ ಅನ್ನೋ ಆಪ್ಷನ್ ಬರುತ್ತೆ. ಈ ಲೇಔಟ್ ಅನ್ನೋ ಆಪ್ಷನಲ್ಲಿ ಸೊ ಇವಾಗ ನಾವೇನು ಮಾಡೋಣ, ಇಮೇಜ್ಗಳನ್ನ ಆ್ಯಡ್ ಮಾಡೋಣ. ಸೊ ಇಮೇಜಸ್ ಯಾವ ಸೆಕ್ಷನಲ್ಲಿದೆ, 3 ಕಾಲಮ್ ವಿತ್ ಇಮೇಜಸ್ ಅಂತ ಇದೆ, 3 ಕಾಲಮ್ ಇಮೇಜಸ್ ವಿತ್ ಡಿಸ್ಕ್ರಿಪ್ಷನ್ಸ್ ಅಂತ ಆಪ್ಷನ್ ಇದೆ. ಸೊ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಇವಾಗ ನೀವು ಇಲ್ಲಿ 1, 2, 3 ಇಮೇಜ್ ಆ್ಯಡ್ ಮಾಡ್ಬೋದು. ಆ ಇಮೇಜ್ದ ಟೈಟಲ್ ಆ್ಯಡ್ ಮಾಡ್ಬೋದು, ಪ್ಲಸ್ ಅದಕ್ಕೆ ಡಿಸ್ಕ್ರಿಪ್ಷನ್ ಏನಿರುತ್ತೆ ಅದನ್ನ ಆ್ಯಡ್ ಮಾಡ್ಬೋದು.
ಸೊ ಇವಾಗ ನಾನು ಮತ್ತೆ ಸೇಮ್ ಇದೇ ಟೈಟಲ್ನ ಕೊಡೋಣ, ಲಿಸ್ಟ್ ಆಫ್ ಟೂರಿಸ್ಟ್ ಪ್ಲೇಸಸ್. ಸೊ ಇಲ್ಲಿ ಹೋಗ್ಬಿಟ್ಟು ತ್ರಿಬಲ್ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ, ಕಂಟ್ರೋಲ್ ಸಿ ಮಾಡಿದ್ರೆ ಕಾಪಿ ಆಗುತ್ತೆ. ಇಲ್ಲಿ ಬಂದು ಮತ್ತೆ ಕ್ಲಿಕ್ ಟು ಆ್ಯಡ್ ಟೈಟಲ್ ಅನ್ನೋ ಕಡೆ ಪೇಸ್ಟ್ ಮಾಡೋಣ. ಸೊ ಅದೇ ರೀಪ್ಲೇಸ್ ಆಗುತ್ತೆ ಮತ್ತೆ ಇಲ್ಲಿ. ಸೊ ಈಗ ಐಕಾನ್ನ ಈಗ ಇಲ್ಲೊಂದು 3 ಇಮೇಜ್ ಆ್ಯಡ್ ಮಾಡ್ಬೋದು. ಸೊ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಸಿಂಗಲ್ ಒಂದು. ಸೊ ಓಕೆ, ನಮಗೆ ಇಲ್ಲಿ ಆಪ್ಷನ್ ಇದೆ, ಇಮೇಜ್ನ ಆ್ಯಡ್ ಮಾಡ್ಬೋದು, ಟೈಟಲ್ನ ಆ್ಯಡ್ ಮಾಡ್ಬೋದು, ಟೈಟಲ್ಗೆ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡ್ಬೋದು, ಆ ಥರ 3 ಇಮೇಜಸ್ ಆ್ಯಡ್ ಮಾಡ್ಬೋದು. ಸೊ ಈಗ ಏನು ಮಾಡೋಣ, ಇಮೇಜ್ ಐಕಾನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡೋಣ. ಸೊ ಅದು ನಿಮ್ಮ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿರುವಂತಹ ಇಮೇಜಸ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬೋದು. ಸೊ ಈಗ ನನಗೆ ಅಲ್ಲಿ 3 ಆಪ್ಷನ್ ಇದೆ, 3 ಇಮೇಜ್ ಆ್ಯಡ್ ಮಾಡುವಂಥ ಆಪ್ಷನ್ಸ್ ಇದೆ, 1 2 3. ಸೊ ನಾನು ಒಟ್ಟಿಗೆ 3 ಇಮೇಜಸ್ ಸೆಲೆಕ್ಟ್ ಮಾಡ್ತೀನಿ, 1 2 3. 3ನ ಸೆಲೆಕ್ಟ್ ಮಾಡಿದೆ, ಪೇಸ್ಟ್ ಮಾಡಿದೆ 3. ಸೊ ಈ ಪ್ಲೇಸ್ ಬಂದೆ ನೇಮಿನು ಬ್ಯಾಂಗ್ಳೂರ್, ಇದು ಬಂದು ಕೂರ್ಗ್ ಧರ್ಮಸ್ಥಳ. ಸೊ ಅದೇ ಥರ ಈಗ ಡಿಸ್ಕ್ರಿಪ್ಷನ್ನು ಆ್ಯಡ್ ಮಾಡೋಣ. ಸೊ ಈಗ ನೀವು ನೋಡ್ಬೋದು, ನಾನು ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಿದ್ದೀನಿ ಪ್ರತಿಯೊಂದು ಪ್ಲೇಸಸ್ಗೂ, ಬ್ಯಾಂಗ್ಳೂರ್ಗೆ, ಕೂರ್ಗೆ ಹಾಗೂ ಧರ್ಮಸ್ಥಳಕ್ಕೆ ಡಿಸ್ಕ್ರಿಪ್ಷನ್ನು ಆ್ಯಡ್ ಮಾಡಿದ್ದೀನಿ. ಸೊ ಈಗ ಮತ್ತೆ ನಾನು ಇದೇ ಸ್ಲೈಡ್ನ ಡೂಪ್ಲಿಕೇಟ್ ಮಾಡ್ಕೋಬೇಕು, ಇಲ್ಲಾಂದರೆ ಇನ್ನೊಂದು ಸ್ಲೈಡ್ ಇದೇ ಥರ ಬೇಕು ಅಂದರೆ ಜಸ್ಟ್ ಹೋಗ್ಬಿಟ್ಟು ಎಂಟರ್ ಮಾಡಿದ್ರೆ, ಸ್ಲೈಡ್ ಸೆಲೆಕ್ಟ್ ಮಾಡಿ ಎಂಟರ್ ಮೇಲೆ ಪ್ರೆಸ್ ಮಾಡಿದ್ರೆ ಸೇಮ್ ಅದೇ ಸ್ಲೈಡು ಮತ್ತೆ ಕಾಪಿ ಆಗುತ್ತೆ. ಮತ್ತೆ ಅದೇ ಟೈಟಲ್ ಕೊಡೋಣ, ಟೂರಿಸ್ಟ್ ಪ್ಲೇಸಸ್ ಇನ್ ಕರ್ನಾಟಕ. ಸೊ ಮತ್ತೆ ಸೇಮ್ ರಿಪೀಟ್ ಮಾಡೋಣ ಪ್ರೋಸೆಸ್ಸು, ಬಟ್ ಇವಾಗ ನಾವು ಡಿಫ್ರೆಂಟ್ ಇಮೇಜಸ್ನ ಆ್ಯಡ್ ಮಾಡೋಣ. ಸೊ ಈಗ ಸೇಮ್ ಪ್ರೋಸೆಸ್ನ ಕಂಟಿನ್ಯೂ ಮಾಡೋಣ, ಬಟ್ ಡಿಫ್ರೆಂಟ್ ಇಮೇಜಸ್ ಆ್ಯಡ್ ಮಾಡೋಣ. ಸೊ ಮತ್ತೆ ಕ್ಲಿಕ್ ಮಾಡೋಣ. ಸೊ ಈಗ ಆಲ್ರೆಡಿ ನಾವು ಈ 3 ಇಮೇಜಸ್ ಯೂಸ್ ಮಾಡೋದ್ರಿಂದ ನೆಕ್ಸ್ಟ್ 3 ಇಮೇಜಸ್ ಯೂಸ್ ಮಾಡೋಣ, 1 2 3. ಸೊ ನೀವು ಮಲ್ಟಿಪಲ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಒಂದ್ಸರಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಂಟ್ರೋಲ್ ಇಟ್ಕೊಂಡು ನಿಮ್ಮ ಕೀಬೋರ್ಡಲ್ಲಿ ಎಷ್ಟು ಬೇಕಷ್ಟು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಈಗ 3 ಸೆಲೆಕ್ಟ್ ಮಾಡಿದ್ದೀನಿ, 3 ಇದೆ. ಇವಾಗ ನಿಮ್ಗೊಂದು ಡೌಟ್ ಇರುತ್ತೆ, ಇಫ್ ಇನ್ ಕೇಸ್ ನಾನು 4 ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. 1 2 3 4, 3 ಇಮೇಜ್ ಬಂದು 3 ಇಮೇಜಸ್ ಮೇಲೆ ಹೋಗುತ್ತೆ. 4ನೇ ಇಮೇಜ್ ಬಂದು ಅಡಿಷ್ನಲ್ ಆಗಿ ಕ್ರಿಯೇಟ್ ಆಗುತ್ತೆ, ಯಾಕಂದರೆ ಅಲ್ಲಿ ನಿಮಗೆ ಲೇಔಟ್ ಇಲ್ಲ, ಅದಕ್ಕೋಸ್ಕರ. ಸೊ ಈಗ ನಾನು 3 ಇಮೇಜಸ್ ಮತ್ತೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, 1 2 3. ಸೊ ಮತ್ತೆ ಇದು ಟೈಟಲ್ಲು ಡಿಸ್ಕ್ರಿಪ್ಷನ್ ಎಲ್ಲ ಎಂಟ್ರ್ ಮಾಡ್ತಾ ಇರ್ತೀನಿ. ಇದು ಬಂದು ಗೋಕಾಕ್, ಹಂಪಿ, ಹುಬ್ಳಿ. ಸೊ ಇದು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡ್ತೀನಿ ಈಗ ನೋಡಿ. ಈಗ ಸ್ಲೈಡ್ 1 ತೋರಿಸ್ತೀನಿ, ಇದು ಸ್ಲೈಡ್ 1, ಇದು ಸ್ಲೈಡ್ 2, ಇದು ಸ್ಲೈಡ್ 3, ಇದು ಸ್ಲೈಡ್ 4. ಸೊ ಮತ್ತೆ ನಾನು ಇದನ್ನೇ ಮತ್ತೆ ಕಾಪಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇನ್ನೂ 2 ಇಮೇಜಸ್ ಇದೆ ಆ್ಯಡ್ ಮಾಡೋಕ್ಕೆ. ಸೊ ಅದನ್ನು ಕೊನೆದಾಗ ಆ್ಯಡ್ ಮಾಡಿಬಿಡೋಣ. ಸೊ ಮತ್ತೆ ಸೇಮ್ ಟೈಟಲ್ ಕಾಪಿ ಮಾಡ್ಕೊಳ್ಳೋಣ, ಸೇಮ್ ಟೈಟಲ್ನ ಪೇಸ್ಟ್ ಮಾಡೋಣ, ಮತ್ತೆ ಇಮೇಜಸ್ ಮೇಲೆ ಕ್ಲಿಕ್ ಮಾಡೋಣ, ಕೊನೆಯದಾಗಿರೋ 2 ಇಮೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡೋಣ. ಸೊ ಇದನ್ನ ಡಿಸ್ಕ್ರಿಪ್ಟಿವ್ ಆಗಿ ಬರೆಯೋಣ, ಮೈಸೂರು, ಇದು ಬಂದು ಜೋಗ್ ಫಾಲ್ಸ್. ಈಗ ಡಿಸ್ಕ್ರಿಪ್ಷನ್ಸ್ ಬರ್ತಾಯಿತ್ತು, ಬಟ್ ನಮ್ಗೆ ಇನ್ನೊಂದು ಎಂಟಿ ಕಾಲಮ್ ಇದೆ. ಸೊ ಎಂಟಿ ಇರೋ ಕಾಲಮ್ ಅಂತಿರೋ, ರೋ ಅಂತಿರೋ, ಸೊ ಇನ್ನೊಂದು ಎಂಟಿ ಸೆಲ್ ಅಂತ ಇದೆ. ಸೊ ಈಗ ನಮ್ಗೆ ಹತ್ರ ಇನ್ನೊಂದು ಎಂಟಿ ಪೇಜ್, ಸೊ ಈಗ ನಮ್ಮ ಹತ್ರ ಇನ್ನೊಂದು ಎಂಟಿ ಸೆಕ್ಷನ್ ಇದೆ, ಬಟ್ ಇಲ್ಲಿ ನಮ್ಮ ಹತ್ರ ಇಮೇಜಸ್ ಇಲ್ಲ ಅಡಿಷ್ನಲ್ ಆಗಿ ಆ್ಯಡ್ ಮಾಡೋಕ್ಕೆ. ನಮ್ಮ ಹತ್ರ ಇದ್ದಿದ್ದು 7 ಇಮೇಜಸ್ನ ಆಲ್ರೆಡಿ ಆ್ಯಡ್ ಮಾಡಿದ್ವಿ. ಸೊ ಬಟ್ ಇದೊಂದು ಎಂಟಿ ಇದೆ. ಸೊ ಇಲ್ಲೇನು ಮಾಡೋಣ, ಜಸ್ಟ್ ಸೆಲೆಕ್ಟ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಡಿಲೀಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಅದು ನೋಡಿ, ಡಿಲೀಟ್ ಆಯಿತಾ, 3 ಡಿಲೀಟ್ ಆಗಿದೆ. ಸೊ ಹಿಂಗೆ ಒಂದೊಂದಾಗಿ ಡಿಲೀಟ್ ಮಾಡೋದು ಬದಲು ನೀವು 3 ಒಟ್ಟಿಗೆ ಮೌಸಲ್ಲಿ ಜಸ್ಟ್ ಸ್ಕ್ರಾಲ್ ಮಾಡಿದ್ರೆ 3 ಒಟ್ಟಿಗೆ ಸೆಲೆಕ್ಟ್ ಆಗುತ್ತೆ. ಡಿಲೀಟ್ ಆಪ್ಷನ್ ಹಾಕಿದ್ರೆ ಡಿಲೀಟ್ ಆಗುತ್ತೆ. ಸೊ ಈ ಕೊನೆಯದಾಗಿ ಏನಾದ್ರು ಒಂದು ಆ್ಯಡ್ ಮಾಡೋಣ, ಯಾಕಂದರೆ ಖಾಲಿ ಕಾಣಿಸ್ತಿದೆ ಅಲ್ವಾ. ಸೊ ಇನ್ಸರ್ಟ್ ಆಪ್ಷನ್ಗೆ ಹೋಗಿ ಟೆಕ್ಸ್ಟ್ ಬುಕ್ ಅಂತ ಕ್ಲಿಕ್ ಮಾಡಿ. ನಿಮಗೆ ಟೆಕ್ಸ್ಟ್ ಬುಕ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೊ ನೀವು ಎಲ್ಲಿ ಬೇಕೋ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ನಾನೇನು ಬರೀತೀನಿ, ಥ್ಯಾಂಕ್ ಯು ಅಂತ ಬರೀತೀನಿ. ಥ್ಯಾಂಕ್ ಯು, ವಿಸಿಟ್ ಅಗೈನ್. ಸೊ ಇದನ್ನ ನಾನು ಫಾಂಟ್ ಇನ್ಕ್ರೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ಎ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ, ಇಲ್ಲ ಅಂತಂದರೆ ನೀವು ಡ್ರ್ಯಾಗ್ ಮಾಡ್ತೀರಂದರೆ ಮೌಸಲ್ಲೇ ಡ್ರ್ಯಾಗ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಸೊ ಆಲ್ರೆಡಿ ನಾನು ನಿಮಗೆ ಹೇಳೋದಂಗೆ ರಿಬ್ಬನ್ ಸೆಕ್ಷನ್ ಬಂದರೆ ನಿಮಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಫಾಂಟ್ ಇನ್ಕ್ರೀಸ್ ಮಾಡ್ಕೋಬೋದು. ನೋಡಿ ನಾನು ಈಗ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, 32 ಅಥವಾ 36 ಇಡ್ತೀನಿ. ಸೊ ಬೋಲ್ಡ್ ಮಾಡ್ತೀನಿ, ಹಾಗೂ ಇದನ್ನ ಕಲರ್ನ ಚೇಂಜ್ ಮಾಡ್ಕೊತೀನಿ. ಕಲರ್ ಚೇಂಜ್ ಮಾಡಬೇಕಾದ್ರೆ ಫಾಂಟದು ಇಲ್ಲಿ ಆಪ್ಷನ್ ಇದೆ, ಡ್ರಾಪ್ ಡೌನು, ಇದು ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಪ್ರೀ ಸೆಟ್ ಇದೆ ಮುಂಚೆನೆ. ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಬ್ಲ್ಯಾಕ್ ಇಲ್ಲ ರೆಡ್.
ಸೊ ಇದೆಲ್ಲ ಯೂಸ್ ಮಾಡ್ಕೋಬೋದು. ನಿಮ್ಗೆ ಇದೆಲ್ಲ ಬಿಟ್ಟು ಬೇಡ, ನನಗೆ ಈ ಥೀಮ್ ಪ್ರಕಾರನೇ ಬೇಕು ಕಲರ್ ಅಂದರೆ ನಿಮ್ಗೆ ಇಲ್ಲಿ ಒಂದು ಐ ಡ್ರಾಪರ್ ಅಂತ ಒಂದು ಆಪ್ಷನ್ ಇದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಕರ್ಸರ್ನ ನೀವು ಎಲ್ಲಿ ತೊಗೊಂಡೋಗ್ತೀರ ನಿಮ್ಗೆ ಅಲ್ಲಿರೋ ಕಲರ್ ನಿಮಗೆ ತೋರಿಸುತ್ತೆ. ನೋಡಿ ಇವಾಗ ಇಲ್ಲಿ ಈ ಕಲರ್ ತೋರಿಸ್ತಿದೆ, ಇಲ್ಲಿ ವೈಟ್ ಇದೆ, ಇಲ್ಲೂ ವೈಟ್ ಇದೆ, ಇಲ್ಲೊಂಥರ ಸ್ಕಿನ್ ಕಲರ್ ಇದೆ, ಇಲ್ಲೊಂಥರ ಬ್ಲೂಯಿಶ್ ಇದೆ. ಸೊ ನಮ್ಗೆ ಈ ಕಲರ್ ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಆಗ್ತಿದ್ದಂಗೆ ನಿಮ್ಮ ಫಾಂಟ್ ಕಲರ್ ಕೂಡ ಸೆಲೆಕ್ಟ್ ಆಗುತ್ತೆ ಅದಾಗೆ. ಸೊ ನಮಗೆ ಫಾಂಟ್ ಚೇಂಜ್ ಮಾಡೋಣ, ಫಾಂಟ್ ಡಿಸೈನು. ಸೊ ಇಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೀವು ಜಸ್ಟ್ ನೀವು ಚೆಕ್ ಮಾಡ್ತಿದ್ದಂಗೆ ಅಲ್ಲೇ ನಿಮ್ಗೆ ಚೇಂಜಸ್ ಕಾಣ್ತಾ ಹೋಗುತ್ತೆ. ಓಕೆ ನನಗೆ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಚೂರು ಫಾಂಟ್ ಇನ್ಕ್ರೀಸ್ ಮಾಡೋಣ, ಸಾಕು. ಸೊ ನೋಡಿ ಇವಾಗ ನಿಮಗೆ ಇದು ಈ ಥರ ಕಾಣಿಸ್ತಿದೆ. ಮೊದಲನೇ ಒಟ್ಟು 5 ಸ್ಲೈಡ್ ಇದೆ. ನಾನು ಆಗಲೇ ಹೇಳ್ದಂಗೆ ಈ ಸ್ಲೈಡ್ನ ಪ್ರಿವ್ಯೂ ಸೆಕ್ಷನ್ ಇದು. ಈ ಪ್ರಿವ್ಯೂ ಸೆಕ್ಷನ್ ನೀವು ಚಿಕ್ಕದಾರು ಮಾಡ್ಬೋದು, ದೊಡ್ಡದಾರು ಮಾಡ್ಬೋದು. ಸೊ ನಾವು ಸ್ಟ್ಯಾಂಡರ್ಡ್ ಸೈಜಲ್ಲಿದೆ. ಸೊ ಇವಾಗ ನಾನು ನಿಮಗೆ ಒಂದೊಂದಾಗಿ ಹಿಂಗಿದೆ. ಸೊ ನೋಡಿ ಇವಾಗ ನಿಮ್ಗೆ 5 ಸ್ಲೈಡ್ ಕ್ರಿಯೇಟ್ ಆಗಿದೆ. ಸೊ ಮೊದಲನೇದಂಗೆ ಚೆಕ್ ಮಾಡ್ಕೊಂಡು ಓಕೆ ಇದು ಕರೆಕ್ಟ್ ಆಗಿದೆ. ಓಕೆ ಇದು ಈ ಲೇಔಟ್ ಸ್ವಲ್ಪ ಬ್ಲ್ಯಾಂಕ್ ಕಾಣಿಸ್ತಿದೆ, ಇಲ್ಲೇನಾದ್ರು ಆ್ಯಡ್ ಮಾಡೋಣ. ಓಕೆ ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಸೊ ಇದು ಪರ್ಫೆಕ್ಟ್ ಆಗಿದೆ. ಸೊ ಇಲ್ಲೇನಾದ್ರು ಆ್ಯಡ್ ಮಾಡೋಣ. ಇಲ್ಲೇನು ಆ್ಯಡ್ ಮಾಡೋಣ? ಸೊ ಇಲ್ಲೇನೋ ಲಿಸ್ಟ್ ಆಫ್ ಪ್ಲೇಸಸ್ ಕೊಟ್ಟಿದ್ವಿ, ಅದ್ರ ಇಮೇಜಸ್ನ ಆ್ಯಡ್ ಮಾಡೋಣ. ಸೊ ಫಸ್ಟು ಇದೇನಿದೆ ಇದನ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಳ್ಳೋಣ. ಯಾಕೆಂತಂದರೆ ಆಮೇಲೆ ಇಲ್ಲೇನೋ ಆ್ಯಡ್ ಮಾಡ್ಬೇಕಾದ್ರೆ ಇದನ್ನ ಚೇಂಜಸ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಸೊ ಇನ್ಸರ್ಟ್ ಅಂತ ಆಪ್ಷನ್ಗೆ ಹೋಗಿ ನೀವೇನೇ ಇಮೇಜಸ್ ಆ್ಯಡ್ ಮಾಡಬೇಕಾದ್ರೆ ಅಥವಾ ಹೊಸದಾಗಿ ಏನಾರು ಆ್ಯಡ್ ಮಾಡಬೇಕು ಅಂದರೆ ಇನ್ಸರ್ಟ್ ಆಪ್ಷನ್ಗೆ ಹೋಗಬೇಕು. ಅಲ್ಲಿ ನೀವು ಮತ್ತೆ ಪಿಕ್ಚರ್ ಅಂತ ಕ್ಲಿಕ್ ಮಾಡಿ ದಿಸ್ ಡಿವೈಸ್ ಅಂತ. ಸೊ ನಮಗೆ ಡೆಸ್ಕ್ಟಾಪಿಂದ ಅಥವಾ ನಾವು ಸೇವ್ ಮಾಡಿರೋದ್ರಿಂದ ತೊಗೊಳ್ಳೋದ್ರಿಂದ ದಿಸ್ ಡಿವೈಸ್ ಅಂತ. ಸೊ ಇಲ್ಲಿರೋ ಇಷ್ಟು ಇಮೇಜಸ್ ಬೇಕು. ಸೊ ಒಂದೊಂದಾಗೆ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕಂಟ್ರೋಲ್ ಹಿಡಿದು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ರೆ ಎಲ್ಲ ಬರುತ್ತೆ. ಸೊ ಈಗ ಕಂಟ್ರೋಲ್ ಬಿಟ್ಟು ಇನ್ಸರ್ಟ್ ಅಂತ ಕ್ಲಿಕ್ ಮಾಡೋಣ. ಸೊ ಎಲ್ಲ ಇಮೇಜಸ್ಸು ಈಗ ನಮಗೆ ಬಂದಿದೆ. ಬಟ್ ಇದು ಒಂದೊಂದು ಇಮೇಜಸ್ ಏನಾಗಿದೆ, ಒಂದು ದೊಡ್ಡದಿದೆ, ಒಂದು ತುಂಬ ಚಿಕ್ಕದಿದೆ, ಒಂದು ತುಂಬ ಅಗಲ ಇದೆ, ಒಂದು ತುಂಬ ಉದ್ದ ಇದೆ. ಸೊ ಏನು ಮಾಡೋಣ, ಇದನ್ನ ಎಲ್ಲ ಒಂದೇ ಸ್ಟ್ಯಾಂಡರ್ಡ್ ಆಗಿ ಸೈಜ್ ಬೇಕಂದ್ರೆ ನಾವು ಒಂದೊಂದು ಸ್ಟ್ಯಾಂಡರ್ಡ್ ಸೈಜ್ ಸೆಟ್ ಮಾಡ್ಕೊಳ್ಳೋಣ. ಈಗ ಲೈಕ್ 8x8. ಸೊ ನಿಮ್ಗೆ ಈ ಸೆಕ್ಷನ್ ಎಲ್ಲಿ ಬಂತು ಅಂತ ಕೇಳ್ಬೋದು ನೀವು. ಹೋಮಲ್ಲಿ ನಿಮಗೆ ಆಗಲೇ ಹೇಳಿದಂಗೆ ಟ್ಯಾಬ್ಸಲ್ಲಿ ನಿಮಗೆ ಇಮೇಜಸ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಪಿಕ್ಚರ್ ಫಾರ್ಮೇಟ್ ಅಂತ ಅನ್ಸುತ್ತೆ. ನಿಮ್ಗೆ ಇಲ್ಲಿ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ 8 ಮತ್ತು ಟ್ಯಾಬ್ ಪ್ರೆಸ್ ಮಾಡಿ 8x8 ಅಂತ ಕೊಟ್ಟೆ. ಸೊ ನನಗೆ 8x8 ಸೊ ಇಮೇಜಸ್ನ ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ, ಸೆಲೆಕ್ಟ್ ಆಗಿದೆ. ಮತ್ತು ನಮ್ಗೆ ಇಲ್ಲಿ ಪಿಕ್ಚರ್ ಆಪ್ಷನಲ್ಲಿ ಪಿಕ್ಚರ್ ಸ್ಟೈಲ್ ಅಂತ ಇದೆ. ಸೊ ಇಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಬೇರೆ ಬೇರೆ ಥರ ನಿಮಗೆ ಚೇಂಜಸ್ ಕಾಣ್ತಾ ಹೋಗುತ್ತೆ. ನೋಡಿ ನಿಮಗೆ ಈಗ ಶೇಪ್ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಓಕೆ ಇದನ್ನು ಹತ್ತತ್ರ ಸ್ವಲ್ಪ ಜೋಡಿಸೋಣ. ಓಕೆ ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡೋಣ. ಓಕೆ ಈಗ ನೋಡ್ಬೋದು ಆಗಲೇ ಖಾಲಿ ಕಾಣಿಸ್ತಿತ್ತು, ಇವಾಗ ಅದು ನಿಮಗೆ ಬ್ಲ್ಯಾಂಕ್ ಇರೋದು ಫಿಲ್ ಆಗಿದೆ. ಸೊ ನೋಡಿದ್ರ. ಸೊ ಇದನ್ನ ನಾವು ಸ್ಲೈಡ್ ಶೋನ ಕ್ರಿಯೇಟ್ ಮಾಡೋಣ. ಸ್ಲೈಡ್ ಶೋ ಅಂದರೆ ನಿಮಗೆ ಇಲ್ಲಿ ಏನು ಕಾಣಿಸ್ತಿದೆ ಆಪ್ಷನ್ನು, ಇಲ್ಲಿ ಇದು ಸ್ಲೈಡ್ ಶೋ ಅಂತ ಕರೀತಾರೆ. ಇದನ್ನ ಸೆಲೆಕ್ಟ್ ಮಾಡೋಣ. ಸೊ ನಿಮಗೆ ಈಗ ಕಾಣಿಸ್ತಿದೆ ಸ್ಲೈಡ್ ಶೋ. ಸೊ ಇವಾಗ ನಿಮ್ಮ ಕೀಬೋರ್ಡಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಅದು ಹೋಗುತ್ತೆ. ಇಲ್ಲ ಮೌಸಲ್ಲಿ ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಎಲ್ಲಾದರೂ ಸ್ಕ್ರೀನ್ ಮೇಲೆ ನಿಮ್ಗೆ ಅದು ನೆಕ್ಸ್ಟ್ ಹೋಗ್ತಾ ಇರುತ್ತೆ. ನೋಡಿ ಇವಾಗ ಸೊ ಇದು ಎಂಡ್ ಆಫ್ ದಿ ಸ್ಲೈಡ್, ಅಂದರೆ ಇದಾದಮೇಲೆ ನೆಕ್ಸ್ಟ್ ಇನ್ನೇನು ಇಲ್ಲ ಅಂತ ಅರ್ಥ. ಬಟ್ ಇದು ಸ್ವಲ್ಪ ಸುಮ್ಮನೆ ನಾರ್ಮಲ್ ಆಯ್ತಲ್ವಾ. ಸೊ ಇದಕ್ಕೆ ಸ್ವಲ್ಪ ಚೇಂಜಸ್ಸು ಅಂದರೆ ಸ್ವಲ್ಪ ಏನಾದ್ರು ಆ್ಯಡ್ ಮಾಡ್ಬೋದು ಅಂತಂದರೆ ಇದನ್ನ ಪರ್ಟಿಕ್ಯುಲರ್ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯನಿಮೇಷನ್ ಅಂತ ಹೋಗಿ ಆ್ಯನಿಮೇಷನಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಅಂದರೆ ನಿಮಗೆ ಪ್ರಿವ್ಯೂ ಆಗಬೇಕಾದ್ರೆ ಹೆಂಗೆ ಸೆಲೆಕ್ಟ್ ಆಗಬೇಕು ಅಂತ ನೋಡಿ. ಇದು ಫೇಡ್ ಇನ್ ಅಂದರೆ ಆಟೋಮೆಟಿಕ್ಕಾಗಿ 1x1 ಅಂತ ಬರುತ್ತೆ. ಇದೆಲ್ಲ ನೀವು ನ್ಯೂಸ್ ಚಾನಲಲ್ಲಿ ನೋಡಿರ್ತೀರ. ಸೊ ನಾವು ಫ್ಲೈ ಇನ್ ಅಂತ ಕೊಡೋಣ. ಸೊ ಇದು ಸೆಲೆಕ್ಟ್ ಆಗಿದೆ. ನಿಮಗೆ ಆಪ್ಷನಲ್ಲಿ ಸೆಲೆಕ್ಟ್ ಆಗಿದೆ ನಿಮ್ಗೆ ಕಾಣಿಸ್ಬೇಕು ಅಂತಂದರೆ ನೋಡಿ, ನಿಮಗೆ ಮುಂಚೆ ಈ ಡಾಟ್ ಕಾಣಿಸ್ತಿರ್ಲಿಲ್ಲ, ಇವಾಗ ಇದು ಕಾಣಿಸ್ತಿದೆ. ಕಾಣಿಸ್ತಿದ್ದಿಲ್ಲ. ಸೊ ಅದೇ ಥರ ನೋಡಿ ನಿಮ್ಗೆ ಈ ಇಷ್ಟು ಸೆಕ್ಷನಲ್ಲಿ ನಿಮ್ಮದು ಏನೂ ಕಾಣಿಸ್ತಿಲ್ಲ. ಬಟ್ ನಾನು ಇವಾಗ ನಿಮಗೆ ಇದಕ್ಕೆ ಆ್ಯನಿಮೇಷನ್ ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಇಲ್ಲೊಂದು ನಂಬರ್ ಅಥವಾ ಏನೋ ಕಾಣುತ್ತೆ. ಸೊ ಯೂಶಲ್ ಆಗಿ ಇಮೇಜಸ್ಗೆ ಬೌನ್ಸ್ ಎಫೆಕ್ಟ್ ಚೆನ್ನಾಗಿ ಕಾಣುತ್ತೆ.
ಇಲ್ಲಾಂದರೆ ಈ ಎಫೆಕ್ಟ್ ಚೆನ್ನಾಗಿ ಕಾಣುತ್ತೆ. ಸೊ ನಾವು ಬೌನ್ಸ್ ಎಫೆಕ್ಟ್ ಇಟ್ಕೊಳ್ಳೋಣ. ಸೊ ಈಗ ನಾವು ಮೌಸಿಂದ ಕ್ಲಿಕ್ ಮಾಡ್ತೀವಿ ನೋಡಿ, ನಿಮ್ಗೆ ಇಲ್ಲಿ ಆಪ್ಷನ್ ಸೆಲೆಕ್ಟ್ ಆಗೋದು ಕಾಣಿಸ್ತಾ ಇದೆ. ಸೊ ಅದೇ ಥರ ನೆಕ್ಸ್ಟ್ ಒನ್ಗೂ ಸೊ ಪ್ಲೇಸಸ್ಗೆಲ್ಲ ಫೇಡ್ ಇನ್ ಅಂತ ಕೊಡೋಣ. ಟೆಕ್ಸ್ಟ್ಗೆಲ್ಲ ಫ್ಲೈ ಇನ್ ಅಂತ ಕೊಡೋಣ. ನಾನು ಫೇಡ್ ಅಂತ ಕೊಡ್ತೀನಿ. ಬಟ್ ಈ ಥ್ಯಾಂಕಿಂಗ್ ಯು ಇದೆಯಲ್ಲ, ಇದು ಸೊ ಫೈನಲ್ ಆಗಿ ಬರೋದು. ಸೊ ಇದು ಸ್ವಲ್ಪ ತುಂಬ ಚೆನ್ನಾಗಿ ಕಾಣೋ ಥರ ಮಾಡೋಣ ಸ್ವಲ್ಪ. ಸೊ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಕಾಣುತ್ತೆ ನೋಡಿ, ಹೆಂಗೆ ಕಾಣಿಸ್ಬೇಕು ಏನು ಅಂತ. ಓಕೆ, ಗ್ಲೋ ಆ್ಯಂಡ್ ಟರ್ನ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ಇದಕ್ಕೆ. ಸೊ ಸೆಲೆಕ್ಟ್ ಮಾಡೋಣ, ಸೇವ್ ಮಾಡೋಣ. ಸೊ ಮತ್ತೆ ಹೋಮ್ಗೆ ಹೋಗೋಣ. ಫಸ್ಟ್ ಒಂದು ಸ್ಲೈಡ್ ಕ್ಲಿಕ್ ಮಾಡೋಣ. ಸೊ ಸ್ಲೈಡ್ ಶೋ ಮೇಲೆ ಕ್ಲಿಕ್ ಮಾಡೋಣ. ಸ್ಲೈಡ್ ಶೋ ಮೇಲೆ ಕ್ರಿಯೇಟ್ ಮಾಡ್ತಿದ್ರೆ ನಿಮಗೆ ಎಫೆಕ್ಟ್ ಕಾಣುತ್ತೆ ನೋಡಿ. ಇದು ಬಂದು ಸ್ಲೈಡ್ ಟು ಆ್ಯಕ್ಚುಲಾಗಿ. ಸೊ ನೀವು ನೆಕ್ಸ್ಟ್ ಕ್ಲಿಕ್ ಮಾಡ್ತಿದ್ದಂಗೆ ಅದು ನಿಮಗೆ ಎಫೆಕ್ಟ್ ಕಾಣುತ್ತಾ ಹೋಗುತ್ತೆ. ಹುಬ್ಳಿ, ಧಾರವಾಡ, ಮಂಡ್ಯ, ಕೂರ್ಗ್, ಶಿವಮೊಗ್ಗ, ಉಡುಪಿ. ಸೊ ಇವಾಗ ಎಲ್ಲ ಇಮೇಜಸ್ ಬರುತ್ತೆ ನೋಡಿ. ನಾನು ನಿಮ್ಗೆ ಆಗಲೇ ಏನು ತೋರಿಸಿದೆ ಆ ಇಮೇಜಸ್ ಬರ್ತಿದೆ. ಸೇಮ್ ಟೂರಿಸ್ಟ್ ಪ್ಲೇಸಸ್ ಇನ್ ಕರ್ನಾಟಕ. ಫಸ್ಟ್ ಇಮೇಜ್ ಡಿಸ್ಪ್ಲೇ ಆಗುತ್ತೆ, ಆಮೇಲೆ ಟೈಟಲು ಮತ್ತು ಡಿಸ್ಕ್ರಿಪ್ಷನ್ ಬರುತ್ತೆ. ನೆಕ್ಸ್ಟ್ ಸ್ಲೈಡು ಮತ್ತು ಪ್ಲೇಸಸ್ ಡಿಸ್ಪ್ಲೇ ಆಗುತ್ತೆ, ಮತ್ತು ಟೈಟಲು ಮತ್ತು ಡಿಸ್ಕ್ರಿಪ್ಷನ್ ಬರುತ್ತೆ. ಸೊ ಮತ್ತೆ ಪ್ಲೇಸಸ್, ಟೈಟಲ್, ಡಿಸ್ಕ್ರಿಪ್ಷನ್ ಇವತ್ತು. ಸೊ ಲಾಸ್ಟಲ್ಲಿ ಬರೋದು ಥ್ಯಾಂಕ್ ಯು. ಸೊ ಹೇಗೆ ಅನ್ನಿಸ್ತು? ಸೊ ಈಗ ಇದನ್ನು ಸೇವ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫೈಲ್ಗೆ ಹೋಗಿ ನೀವು ಸೇವ್ ಆ್ಯಸ್ ಅಂತ ಕೊಟ್ಟರೆ ನಿಮಗೆ ಎಲ್ಲಿ ಬೇಕು ನಿಮ್ಗೆ ಅದನ್ನ ಸೇವ್ ಮಾಡ್ಬೋದು. ಡೆಸ್ಕ್ಟಾಪ್ ಮೇಲೆ ಡೆಸ್ಕ್ಟಾಪ್ನ ಹಾಕೋಬೋದು, ಪೆನ್ ಡ್ರೈವ್ ಕನೆಕ್ಟ್ ಮಾಡಿದ್ರೆ ಪೆನ್ ಡ್ರೈವ್ ಮೇಲೆ ಹಾಕೋಬೋದು, ಎಲ್ಲರೂ ಸೇವ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ಈ ಫೈಲ್ ಆಲ್ರೆಡಿ ಸೇವ್ ಆಗಿದ್ರೆ ನೀವು ಜಸ್ಟ್ ಕಂಟ್ರೋಲ್ ಎಸ್ ಮಾಡಿದ್ರೆ ಎಲ್ಲಿ ಸೇವ್ ಆಗಿದೆ ಮತ್ತೆ ಅಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದೇ ಥರ ನಿಮ್ಗೆ ಸಾಕಷ್ಟು ವಿಡಿಯೋ ನಾನು ಪ್ರೆಸೆಂಟ್ ಮಾಡ್ತೀನಿ. ಸೊ ಇಫ್ ಇನ್ ಕೇಸ್ ನಿಮಗೆ ಈ ಫೈಲು, ಈ PPT ಫೈಲ್ ನಿಮಗೆ ಪ್ರಾಕ್ಟೀಸ್ಗೆ ಏನಕ್ಕಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ತೊಗೋಬೋದು, ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಹಾಗೂ ಇನ್ನೇನಾದ್ರು ಡೌಟ್ಸ್ ಇದ್ದರೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗೆ ಡೌಟ್ಸ್ ಇದ್ದರೆ, ತುಂಬ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲರ್ನಿಂಗ್ ಕನ್ನಡಗೆ ಮೆಸೇಜ್ ಮಾಡಿ, ಫಾಲೋ ಮಾಡಿ. ನೀವು ನಮ್ಗೆ ಮೆಸೇಜ್ ಮಾಡೋದು ನಿಮ್ಗೆ ಏನು ಬೇಕು ಆ ರೀತಿ ವೀಡಿಯೋಗಳನ್ನ ನಾನು ನಿಮಗೆ ಡೈರೆಕ್ಟಾಗಿ ಫಾರ್ವರ್ಡ್ ಮಾಡ್ತೀನಿ. ಸೊ ನಿಮ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೂ ನಮ್ಮದು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಷ್ಟ ಆಗಿದ್ರೆ ಮತ್ತೊಮ್ಮೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.